ಇವತ್ತು ನಮಗೆ ಇವು ಬ್ಯಾನ್ ಆಗಲಾರ್ದು ಈ ದೇಶಕ್ಕೆ ನೀವು ಉದ್ಯೋಗಗಳು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ ಏನೇನು ಮಾಡ್ತಾಯಿದ್ರಿ. ಇಡೀ ದೇಶದಲ್ಲಿ ಎಷ್ಟು 142 ಕೋಟಿ ಜನಸಂಖ್ಯೆ ಅದು ಇವತ್ತಿನ ಅಂದಾಜು 140 ಕೋಟಿ ಜನ. ಅವೆಲ್ಲ ಕೋಟಿ ಜನಕ್ಕೆ ಉದ್ಯೋಗ ಬೇಕಲ್ರಿ. ಎಲ್ಲದು ಉದ್ಯೋಗ ಕೊಡುವಂಥ ಕ್ಷೇತ್ರ ಇಲ್ಲ. ಯಾವ ಕ್ಷೇತ್ರ ಕೊಡ್ತೀರಾ? ಎಲ್ಲರೂ IAS ಆಫೀಸರ್ ಮಾಡ್ತೀರಾ, ಎಲ್ಲರೂ ಶಿಕ್ಷಕರನ್ನು ಮಾಡ್ತೀರಾ, ಎಲ್ಲರೂ ವಿಜ್ಞಾನಿಗಳನ್ನು ಮಾಡ್ತೀರಾ, ಎಷ್ಟು ಜನ ಪ್ರತಿಭಾವಂತರು ಹೊಂಟ್ಬೋದು ಅಂಥ ಶಿಕ್ಷಣ ಕೊಡುವಂಥದ್ದು ಫ್ರೀ ಎಜುಕೇಷನ್ ಆದರೂ ಇಟ್ಟಿದ್ದೀರಾ? ಅದೂ ಇಲ್ಲ, ಏನೂ ಇಲ್ಲ ನಿಮ್ಮಲ್ಲೇ. ಹೇಗೆ ಕೊಡ್ತಾಯಿದ್ದೀವಿ ಫ್ರೀ ಅಂತ ಹೇಳೋದು? ಅದು ಸರಿಯಾಗಿ ಮಾಸ್ತರ್ಗಳ ವ್ಯವಸ್ಥೆ ಇರೋದಿಲ್ಲ, ಶಾಲೆಗಳ ವ್ಯವಸ್ಥೆ ಇರೋದಿಲ್ಲ. ಇವತ್ತಿನ ಸರ್ಕಾರಿ ಶಾಲೆಗಳಪ್ಪ ಅಂತಂದ್ರೆ ಎಲ್ಲೋ ಒಂದು ತೋರಿಸಿದಷ್ಟ 4 ಶಾಲೆಗಳನ್ನು ತೋರಿಸಿ ನಾವು ಭಾರಿ ಶಾಲೆ ಇಟ್ಟಿವತ್ತು. ಅದಲ್ರಿ, ಪ್ರತಿಯೊಂದು ಹಳ್ಳಿಯೂ ಇವತ್ತು ನಾನು ಮೇಲ್ಮೇಲೆ ಹೇಳ್ತಾ ಇದ್ದೀನಿ, ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಆಗಲೇಬೇಕು. ಪ್ರತಿ 4 ಹಳ್ಳಿಗಳಿಗೆ ಒಂದು PUC ಮತ್ತು ಡಿಗ್ರಿ ಕಾಲೇಜುಗಳು ಆಗಲೇಬೇಕು. ಅಂದಾಗ ಮಾತ್ರ ಇವೆಲ್ಲ ಜಾಣರಾಗಲಿಕ್ಕೆ ಸಾಧ್ಯದ, ಮಾರ್ಕೆಟ್ನ ಮೇಲೆ ಬರಲಿಕ್ಕೆ ಸಾಧ್ಯದ. ಮತ್ತು ಕೃಷಿ ಆಧಾರಿತ ಉದ್ಯೋಗಗಳು ಮತ್ತು ಕೃಷಿಕರಿಗೆ ಮೇಲಿಂದ ಹೇಳುತ್ತಿರುವಂಥದ್ದು ಕೋಲ್ಡ್ ಸ್ಟೋರೇಜ್, ತಾವು ಬೆಳೆದ ಬೆಳೆ ಇಡೋದಕ್ಕಾಗಿ ಗೋಡೌನ್ಗಳು, ಜೊತೆಗೆ ನೀರು, ಇಷ್ಟು ಮಾಡಿ ಒಂದು ಮಿನಿಮಮ್ ಪ್ರೈಸ್ ಕೆಲಸ ಕೊಟ್ಟರೆ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗಿ ಹೋಗ್ಬಿಡ್ತಾವೆ. ಇವತ್ತು ರಾಹುಲ್ ಗಾಂಧಿಯವ್ರು ಕನ್ಫರ್ಮ್ ಆಗ್ಲಿಕ್ಕೆ ಇಲ್ಲಿವರೆಗೆ ರಾಹುಲ್ ಗಾಂಧಿಯವರು ಒಂದು ಮೂಲೆ ಹಾಕಿಕೊಂಡು ಯಾರೋ 4 ಮಂದಿ ಜನ ಇವತ್ತು ಅನೇಕ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಸನ್ನು. ಭಾಳ ಸಂತೋಷ ವಿಷಯ ಅದು. ಪ್ಯಾರಾಸೈಡ್ಸ್ ಅವರೆಲ್ಲರೂ ಇವತ್ತು ಯಾರೂ ಇರೋರು. ಇವತ್ತು ಅಶೋಕ್ ಚವಾಣ್ ಇರ್ಬೋದು, ಮತ್ತವ್ರು ಇರ್ಬೋದು, ಅನೇಕರಿದ್ದಾರೆ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ರಾಜಕೀಯ ಲಾಭ ಬರ್ತದೆ, ದುಡ್ಡು ಮಾಡ್ಕೊಂಡು ಹಾಲು ಸಿಗ್ತಾ ಇಲ್ಲ ಅಂತೇಳಿ ಹೊಸ ಹಾಲು ಹೇಳಿದ್ಬಿಟ್ಟಿದ್ದಾರೆ ಇವತ್ತು ರಾಹುಲ್ ಗಾಂಧಿಯವರು. ಜನರ ಸಂಪರ್ಕ, ಅವ್ರ ಸಮಸ್ಯೆ ಏನೈತೆ ಅವ್ರು ಕೇಳುವಂಥದ್ದು. ಈ ಕೃಷಿ ಬಗ್ಗೆ ಇವತ್ತು ಅವ್ರಿಗೆ ನಾಲೆಜ್ ಹೌದಪ್ಪ, ನಾವು MSP ಕೊಡಲೇಬೇಕು, ಅವರಿಗೆ ಮಾರ್ಕೆಟ್ ಕೊಡಲೇಬೇಕು, ಅವ್ರ ಬದುಕು ಅನುಕೂಲ ಮಾಡಿಕೊಡಲೇಬೇಕು ಅನ್ನೋಂಥ ಕಾರಣಕ್ಕಾಗಿ ಇವತ್ತೇನೋ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರ ಗ್ಯಾರಂಟಿ ಮಾಡಬೇಕು, ಅದನ್ನು ಬರೀ ಮಾತಾಡಿ ಬಿಡುವುದಲ್ಲ. ಹಿಂದಿನ ನಾಯಕರು ಸಾಕಷ್ಟು ಮಾತಾಡಿದ್ದಾರೆ, ಇವತ್ತು ಅನೇಕ ನಾಯಕರು ಮಾತಾಡ್ತಾರೆ, ಭಾಳ ಸುಂದರವಾಗಿ ಮಾತಾಡ್ತಾರೆ. ಆದರೆ ಅವ್ರ ಅನುಷ್ಠಾನಗೊಳಿಸಬೇಕಾಗಿದೆ. ಇವತ್ತು ಅನುಷ್ಠಾನಗೊಳಿಸಿದಾಗ ಎಲ್ಲರೂ ಉದ್ಯೋಗ ಸಿಗ್ತದೆ. ಎಲ್ಲರೂ ಉದ್ಯೋಗ ಸಿಕ್ಕೊಳ್ಳೆ ಅನಿವಾರ್ಯ ಸಹಜವಾಗಿ ಉದ್ಯೋಗ ಮಾಡೋದ್ರಿಂದಾಗಿ ಎಲ್ಲರಲ್ಲೂ ತಮ್ಮ ಉದ್ಯೋಗ ಪರಿಣಿತರಾಗೋದ್ರಿಂದ ಅಥವಾ ಇನ್ವಾಲ್ವ್ ಆಗೋದ್ರಿಂದಾಗೆ ಇನ್ನುಳಿದ ಯಾವುದು 80-20 ಮತ್ತು ಯಾವುದು ಹಿಂದೂ ಮುಸ್ಲಿಮ ಜಾತಿಗಳ ಜಗಳ ಇವೆಲ್ಲ ತಂತ್ರ ಕಿತ್ಕೊಂಡು ಹೋಗ್ಬಿಡ್ತಾವೆ ರೀ. ಒಂದೊಂದು ಸೂತ್ರದ ನಮ್ಮ ಆರ್ಥಿಕ ವ್ಯವಸ್ಥೆ ಎಲ್ಲಿವರೆಗೆ ಭದ್ರ ಆಗೋದಿಲ್ಲ ಇಂಥ ಸಮಸ್ಯೆಗಳು. ಯಾಕಂದರೆ ಉಪಜೀವನಕ್ಕಾಗಿ ಎಲೆಕ್ಷನ್ ಸಮಯದಲ್ಲಿ ಪಾಪ ಅನೇಕ ಇವತ್ತಿನ ಯುವಕರು ಕಡೆಗೆ 500 ಸಿಕ್ಕರೆ ಸಾಕಪ್ಪ, 300 ಸಿಕ್ಕರೆ ಸಾಕು, ಹೋಗಿ ಇವತ್ತು ಜನ ಹೋಯ್ತಲ್ಲ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಇವತ್ತು ಉದ್ಯೋಗಗಳೇ ಇಲ್ಲ. ಒಂದೊಂದು ರಾಜ್ಯದಲ್ಲಿ ಕೋಟಿಗಳಲ್ಲೇ ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ ಅನ್ನೋದು ಇತ್ತೀಚಿನ ವರದಿಗಳು ಬರ್ತಾ ಇದ್ದಾವೆ. ನಾವು ಇವ್ರು ಹೇಳ್ತಾ ಇದ್ದಾರೆ ಇವತ್ತು ಮೋದಿಜಿಯವರು ನಾವು 24 ಕೋಟಿ ಬಡವರನ್ನ ಮೇಲೆ ಎತ್ತಿದ್ದೀವಿ ಅಂತ. ಎಲ್ಲಿ ಎತ್ತೀರಿ? ಹೋಗಿ ವಾಸ್ತವ ತಿಳ್ಕೊಟ್ರೆ ನಮಗೆ ಗೊತ್ತಾಗ್ತದೆ. ಇನ್ನೇಕಾರರು ಯಾಕೆ ಸಾಯ್ತಾ ಇದ್ದಾರೆ, ರೈತರು ಯಾಕೆ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗಿದೆ. ಗಾಂಧೀಜಿಯವರು ಹುಚ್ಚರಲ್ರಿ, ತಿಳ್ಕೊಬೇಕಾಗಿದೆ ಗಾಂಧೀಜಿ ವಿಚಾರ ಏನು. ಈ 3 ಕ್ಷೇತ್ರ ಬೇಕಾದ್ರೆ ನೀವು ಇವತ್ತು ಹೊರಗಿನ ತರಿಸೋದು ಬಂದ್ ಮಾಡಿ ಇವು ಇಲ್ಲೇ ದೇಶದಲ್ಲಿ ಉತ್ಪಾದನೆ ಮಾಡುವಂಥದ್ದು ಮಾಡಿದ್ರಿ. ಮತ್ತು ಕಬ್ಬನ್ನು ಮೊದಲ ಕಿತ್ತು ಹಾಕಬೇಕಾಗಿದೆ ದೇಶದಿಂದ. ಕಬ್ಬ ಈ ದೇಶನ ಹಾಳು ಮಾಡ್ಲಿಕ್ಕೆ ಕೇವಲ ಎದಕ್ಕೆ ಉಪಯೋಗಪ್ಪ ಕಬ್ಬದು? ಸಾರಾಯಿ ಅಂದರೆ ಎಥನಾಲ್ ಅಂತ ಇವತ್ತು ನಾವು ಹೇಳ್ತಿದ್ವಿ. ಎಥನಾಲ್ ದಿವಸ ಇವತ್ತು ನಮ್ಮ ಅರಣ್ಯ ನಾಶ ಆಗಿ ಹೋಗ್ತದೆ. ಎಲ್ಲ ನಾವು ಕಬ್ಬು ಬೆಳೆದ ಎಥನಾಲ್ ಮಾಡೋಕ್ಕಾಯ್ತಾರೆ ನಮ್ಮ ಅರಣ್ಯ ನಮಗೆ ಆಕ್ಸಿಜನ್ ಕೊಡುವಂಥ ಚಂದ ಅನಿಸ್ತದೆ. ಇವತ್ತು ಅರ್ಜೆಂಟ್ ಅನ್ನೋದ್ರಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿದೆ. ಇದು ತಿಳ್ಕೊಳ್ರಿ ನೀವು. ಕಾರನ್ನು ಹಾಳು ಮಾಡಿದ ಅಲ್ಲೂ ಎಥನಾಲ್ಗೆ ಬೆನ್ನತ್ತೆ, ಶುಗರ್ಗೆ ಬೆನ್ನತ್ತೆ, ಇಡೀ ದೇಶನ ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಬೇಸಿಕ್ ಜ್ಞಾನ ಇಲ್ಲದ, ಈ ದೇಶದ ಬಗ್ಗೆ ತಿಳುವಳಿಕಿಲ್ಲದ ಗಾಂಧೀಜಿಯವರು ಬದುಕಿದ್ರು. ಅವರು ಜನಸಾಮಾನ್ಯರಿಗೆ ಬದುಕಿದ್ರು. ಅವ್ರ ಬದುಕಿನ ಬಗ್ಗೆ ತಿಳ್ಕೊಂಡಿದ್ರು. ಅವರು ಈ ನಿಸರ್ಗ ಬಗ್ಗೆ ತಿಳ್ಕೊಂಡಿದ್ರು. ಅದಕ್ಕೆ ಪ್ರಾಕ್ಟಿಕಲ್ ಮ್ಯಾನ್ ಹಿ ವಾಸ್. ಆ ನೆಲೆಯಲ್ಲಿ 3 ಇಂಡಸ್ಟ್ರಿಗಳನ್ನು ಅವರು ಇಲ್ಲಪ್ಪ ನಮ್ಮಲ್ಲಿ ಇಟ್ಕೋಬೇಕು, ನಮ್ಮ ಹಳ್ಳಿಗಳಲ್ಲಿ ಬೆಳೆಸಬೇಕು, ಗ್ರಾಮಗಳು ಬೆಳೀತದೆ, ದೇಶ ಬೆಳೀತದೆ ಅನ್ನೋ ಮಾತು ಹೇಳ್ತಾಯಿದ್ರು. ಅದನ್ನು ನೆಹರು ಅವರು ತಿಳ್ಕೊಳ್ಳಿಲ್ಲ, ನಂತರ ಬಂದು ಯಾವ ನಾಯಕರು ತಿಳ್ಕೊಳ್ಳಿಲ್ಲ, ಮತ್ತು ತಿಳಿಸುವ ಪ್ರಯತ್ನ ಈ ಅಧಿಕಾರಶಾಹಿ ವರ್ಗ ಮಾಡಲೇ ಇಲ್ಲ. ಹೀಗಾಗಿ ಇವತ್ತು ನೇಕಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಉದ್ಯೋಗದಿಂದ ಬೀದಿ ಅಲ್ದಾಡುವಂಥ ಪ್ರಸಂಗ ಇವತ್ತು ಬಂದು ನಿಂತಿದ್ರಿ. ಇವತ್ತು ಲೆಕ್ಕಿಲ್ಲದ 90% ಜನ ಇವತ್ತು ಅನ್ಎಂಪ್ಲಾಯ್ಡ್ ಇದ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇದಕ್ಕೆಲ್ಲ ಕಾರಣ ನಾವು ಮಾಡಿಕೊಂಡಂಥ ಈ ಒಂದು ವ್ಯವಸ್ಥೆ. ಇದಕ್ಕೆ ಬೇಸಿಕ್ ತಪ್ಪಂದ್ರೆ ನಮ್ಮ ರಾಜಕಾರಣಿಗಳು ಅವ್ರಿಗೆ ಬುದ್ಧಿ ಹೇಳುತ್ತಿರೋದು ಈ IAS ಮತ್ತು ಅದರ ಜೊತೆಗೆ ಇನ್ನುಳಿದ ಬುದ್ಧಿವಂತ ವರ್ಗದವರು. ಇವ್ರಿಗೆ ಯಾರಿಗೂ ಹೊಳಿಲೇ ಇಲ್ಲ. ನಮ್ಮ ಪ್ಲ್ಯಾನಿಂಗ್ ಕಮಿಷನ್ ಎಷ್ಟು ವರ್ಷ, ಈಗ ನೀತಿ ಆಯೋಗ ಬಂದದ್ದು ಎಷ್ಟು ವರ್ಷ, ಇವ್ರಿಗೆ ಯಾರಿಗೂ ಹೊಳಿಲಿಲ್ಲ ಇಲ್ರಿ. ಇದು ಇಲ್ಲರಿ ಎಲ್ಲ ಮುಂದುವರೆದು ಅಲ್ರಿ. ನಾವು ಹುಡುಗರು ಮುಂದುವರಿದಲ್ಲ, ನಾವು ಇಲ್ಲಂದ್ರೆ ಏನು ಮುಂದುವರಿದು? ಚಂದನ ರೋಡ್ಗಳನ್ನ ಮಾಡಿದ ದೇಶ ಉದ್ಧಾರ ಆಯ್ತಾ, ಅಭಿವೃದ್ಧಿ ಆಯ್ತಾ? ಅಲ್ಲರಿ ಆರ್ಥಿಕ ಭದ್ರತೆ ಇಲ್ಲ, ಜ್ಞಾನ ಎಲ್ಲ ಕಡೆ ಬೆಳೀಲಿಲ್ಲ. ಎಲ್ಲೋ ಕೆಲವು ಜನ ಎಲ್ಲ ತೆಗೆದು ಹೇಳಿದ್ದು ನಿಮ್ಗೆ 10% ಜನ ಅವ್ರಿಗೆ ಲಾಭ ಆಗಿರ್ಬೋದು. 10 ಬಿಟ್ಟು 15% ಇಡ್ರಿ. ಇನ್ನುಳಿದ 85% ಜನಕ್ಕೆ ಇವತ್ತು ದಿವಸ ಬಡತನದಲ್ಲೇ, ನೋವಿನಲ್ಲೇ, ಸಂಕಟದಲ್ಲೇ ಸಾಯುವಂಥ ವ್ಯವಸ್ಥೆ ಕಾರಣ ಈ ವ್ಯವಸ್ಥೆ.
ಇದನ್ನು ಬದಲಾಯಿಸೋರು ಯಾರು? ಅದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮೋದಿಜಿಯವ್ರಿಗೆ ಆಗಿರ್ಬೋದು, ಇವತ್ತು ರಾಹುಲ್ ಗಾಂಧಿಯವ್ರಿಗೆ ಆಗಿರ್ಬೋದು, ಮತ್ತಾರಿಗಾದ್ರು ಈ ಚಾನಲ್ ಯಾರು ವಿರೋಧಿನೂ ಅಲ್ಲ, ಹಂಗಂತೇಳಿ ಯಾರು ದೋಸ್ತಿನೂ ಅಲ್ಲ. ವಸ್ತುಸ್ಥಿತಿ ಮೇಲೆ ಚರ್ಚೆ ಆಗುವಂಥ ನಡಿಬೇಕಾಗಿದೆ. ಇದನ್ನು ಶುರು ಮಾಡ್ತಾ ಇದ್ದೀವಿ ನಾವೆಲ್ಲ. ಇದಕ್ಕೆ ಎಷ್ಟು ಜನ ಈ ಗೋಧಿ ಮೀಡಿಯಾದವರಾಗಿರ್ಬೋದು, ಮತ್ತೊಳ್ಳದವರಾಗಿರ್ಬೋದು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೋ ಗೊತ್ತಿಲ್ಲ. ಅದು ನಮ್ಮದು ಮಾತ್ರ ಮೂಲ ಉದ್ದೇಶ ಈ ಬೇಸಿಕ್ ಕೊಟ್ಟಾಗ ಮಾತ್ರ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ. ಅದರ್ವೈಸ್ ದೇರ್ ಇಸ್ ನೋ ವೇ ಟು ಗೆಟ್ ದ ಜಾಬ್ಸ್ ಟು ಎವ್ರಿಬಡಿ ಆ್ಯಂಡ್ ಎವ್ರಿ ಒನ್. ಅದಕ್ಕಾಗಿ ಇವತ್ತು ಬಹಳಷ್ಟು ನಾವು ಎಚ್ಚರಿಕೆಯಿಂದ ಹೆಜ್ಜೆಡಬೇಕಾಗಿದೆ. ಈಗಿಟ್ಟಂತಹ ತಪ್ಪು ಹೆಚ್ಚು ಮತ್ತೆ ರಿಪೀಟ್ ಆಗಬಾರ್ದು. ಮೋದಿಯವರು ಸಪೋಸ್ ಮುಂದಿನ ಎಲೆಕ್ಷನ್ನಲ್ಲಿ ಗೆದ್ದು ಬಂದರೂ ಸಹಿತ ಈ ನೆಲೆಯಲ್ಲಿ ಈ ದೇಶದ ಅರ್ಥವ್ಯವಸ್ಥೆ ಕಟ್ಟಿ ಮಾಡಿದರೆ ಮಾತ್ರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ. ಈ 3 ಕ್ಷೇತ್ರಗಳನ್ನು ಇಂಡಿಯಾದಲ್ಲಿ ಇಟ್ಟುಕೊಂಡು ಉಳಿದ್ರೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಎಲ್ಲ ಬ್ಯಾನ್ ಮಾಡಿಬಿಡ್ರಿ. ಎಣ್ಣೆ ತರಿಸೋದು ಬಂದು ಮಾಡಿರಿ, ಬಟ್ಟೆ ತರಿಸೋದು ಬಂದು ಮಾಡಿರಿ, ಕೃಷಿ ಆಧಾರಿತ ಎಲ್ಲ ಬಂದ್ ಮಾಡಿಬಿಡಿ. ಅದನ್ನು ನೀವು ಉಳಿದು ತರಿಸ್ರಿ. ಡಿಫೆನ್ಸ್ ಸಲುವಾಗಿ ಅದಕ್ಕೆ ಮಾಡಿರಿ. ಅಲ್ಲಿ ಏನು ಗೋಲ್ಮಾಲ್ ಮಾಡಿದ್ರೆ ಮಾಡಿರಿ. ರಫೇಲ್ದಾಗ ಮಾಡಿದಾಗ ಮತ್ತೆ ಮಾಡಿದಾಗ ನಂತರ ನಮ್ಗೆ ತೋರ್ಸಾಕೆ ಬರೋದ್ರಿ ರಾಷ್ಟ್ರದ್ರೋಹ ಆಗಿದೆ ಅಂತ ಹೇಳ್ರಿ ಕೋರ್ಟಿಗೆ. ಏನು ತಪ್ಪಿಲ್ಲ. ಯಾಕಂದ್ರೆ ನೀವು ಆರಿಸಿ ಬರೋದು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ ಎಲ್ಲರೂ ಎವ್ರಿ ಒನ್. ಅದಕ್ಕೆ ಈ ಸಲ ಏನೋ ಹೊಸ ಭರವಸೆ ರಾಹುಲ್ ಗಾಂಧಿಯವ್ರ ಅಂತ ಯಾಕೆ ಜನರು ಕೊಂಡಿದ್ದಾರಂತೆ ನೋಡೋಣ. ಅವ್ರು ಏನು ಬದಲಾಗ್ತಾರೋ ಮತ್ತು ಹಳೆ ಕಾಂಗ್ರೆಸ್ಸಿಗೆ ಆಗ್ತಾರೋ ಗೊತ್ತಿಲ್ಲ. ಅದು ಓಲ್ಡ್ ಕಾಂಗ್ರೆಸ್ ಇಸ್ ಬೆಸ್ಟ್. ಆದರೆ ಇವತ್ತು ಅದು ಓಲ್ಡ್ ಕಾಂಗ್ರೆಸ್ ಇಲ್ಲಲ್ರಿ. ಅದನ್ನು ಮಾಡೋದು ಇಷ್ಟು ಹೊರಟಿದ್ದಾರೆ. ಮತ್ತು ಏನು ನನಗೆ ಬಂದಂಥ ಪ್ಯಾರಾಸೈಟ್ಸ್ ಇದ್ರಲ್ಲ ಅವರೊಬ್ಬ ಬಿಟ್ಟು ಹೋಗ್ತಾ ಇದ್ದಾರೆ ತಾವ. ಭಾಳ ಸಂತೋಷ ವಿಷಯ. ಇವತ್ತು ಸೋಲ್ಬೋದು ರಾಹುಲ್ ಗಾಂಧಿಯವ್ರ ಪಕ್ಷ ಕಾಂಗ್ರೆಸ್, ಆದರೆ ವಿರೋಧ ಪಕ್ಷವಾಗಿ ನಿಶ್ಚಿತವಾಗಿ ಬೆಳೀತದೆ. ಅಷ್ಟು ಮಾತ್ರ ಸತ್ಯ ಈ ಸಂದರ್ಭದಲ್ಲಿ ಹೇಳ್ತಾ ಈ 3 ಕ್ಷೇತ್ರಗಳ ಬಗ್ಗೆ ನಾವು ಇನ್ನೊಮ್ಮೆ